ಪ್ರಯಾಗರಾಜದ ಕುಂಭಮೇಳ ಎಲ್ಲಿ ನೋಡಿದರೂ ಅಲ್ಲಿ ಜನಸಾಗರ ಬಾಳ. ಭಾರತ ಸಂಸ್ಕೃತಿ ಸಮೃದ್ಧಿಗಳ ಕೊಳ. ಮಾತಾಡ್ತಾರ ಇದರ ಬಗ್ಗೆ ಕೆಟ್ಟದಾಗಿ ಕೆಲವು ಕುಳ. ಮೀನ ಕಣ್ಣಿನವಳು, ಮಿನುಗುವ ಕಣ್ಣಿನವಳು, ಮೋನಾಲಿಸ ಎಂಬ ಹೆಸರಿನವಳು, ಮುತ್ತು ರತ್ನ ರುದ್ರಾಕ್ಷಿ ಮಾರುವವಳು, ಮಧ್ಯಪ್ರದೇಶದ ಇಂದೂರಿನವಳು. ಮೀನ ಕಣ್ಣಿನ ನೇತ್ರ ಮೇಳದಲ್ಲಿ ನಿನ್ನದೊಂದು ಪಾತ್ರ. ವೈರಲ್ ಆದ ಮೇಲೆ ಬಹುಜನ ನಿನ್ನ ಹತ್ರ, ಬೆರಗು ಬಿನ್ನಾಣಕ್ಕೆ ಸೌಂದರ್ಯವೇ ಸೂತ್ರ. ಈ ಕುಂಭಮೇಳ 144 ವರ್ಷಗಳಿಗೊಮ್ಮೆ ನಡೆಯುವುದು. ನಾಗ ಸಾಧು ಸಂತರ ಜೀವನ ಚಿತ್ರಣ ಮೂಡಿಬರುವುದು. ಭಾರತದ ಸಂಸ್ಕೃತಿಯ ಬಿಂಬ ಪ್ರತಿಬಿಂಬ ಕಾಣುವುದು. ಪಾಪ ಪುಣ್ಯಗಳೆಂಬ ಪರಿಕಲ್ಪನೆ ಬೆಳಕಿಗೆ ಬರುವುದು. ಯೋಗಯಾಗ ಹಲವಿದ್ದರೂ ಶಿವನ ಒಲುಮೆ ಒಂದೇ ರಾಗ. ಸಂಸಾರ ಬಿಟ್ಟು ಶಿವನ ಹುಡುಕಿದ ನಾಗ. 144 ವರ್ಷಕ್ಕೊಮ್ಮೆ ಬರ್ತಾದ ಇಂಥ ಯೋಗ. ನಾವು ಕಂಡೇವು ಸಂತ ಸಾಧುಗಳ ಹಠಯೋಗ. ಜಿದ್ದಿನಲ್ಲಿ ಇಂದ್ರನ ಮಗ ಕದ್ದ ಅಮೃತದ ಬಿಂದಿಗೆ. 4 ಹನಿ ಚೆಲ್ಲಿದ ಜಾಗ ಸಿದ್ಧವಾದವು ಕುಂಭಮೇಳಿಗೆ. ಭಾರತದ ಭವ್ಯ ಪರಂಪರೆಗೆ ಸಾಕ್ಷಿ ಇಂದು ನಾಳೆಗೆ. ಸನಾತನಿಗಳ ಸಮೃದ್ಧಿಗಾಗಿ ನೆಮ್ಮದಿಯ ಬಾಳಿಗೆ. ರಚನೆ ಪರಶುರಾಮ್ ಡಿ ಬಿರಾದಾರ್. ಉಪನ್ಯಾಸಕರು ವಿಜಯಪುರ.